ವಿಶೇಷವಾಗಿ ಇವತ್ತು ಚಾಮುಂಡಿ ಹಬ್ಬ ಮಾಡ್ತಾ ಇದ್ದಾರೆ. ಮೈಸೂರು ನಗರದಲ್ಲಿ ಆಷಾಢ ಮಾಸ ಯಾವಾಗ ಶುರು ಆಯಿತು ಅವತ್ತಿನಿಂದಲೇ ಎಲ್ಲ ಭಾಗಗಳಲ್ಲೂ ತಾಯಿ ಚಾಮುಂಡೇಶ್ವರಿ ಆರಾಧನೆ ತುಂಬ ನೋಡ್ತಾ ಇದ್ದೀವಿ. ಅದ್ಭುತವಾಗಿ ವಿಜೃಂಭಣೆಯಿಂದ ಆ ತಾಯಿ ಚಾಮುಂಡೇಶ್ವರಿಯನ್ನು ಆರಾಧನೆ ಎಲ್ಲ ಭಾಗಗಳಲ್ಲೂ. ಅದೇ ರೀತಿ ಇವತ್ತು ಲೋಕಮುಖದಲ್ಲಿರುವಂಥ ಚಾಮುಂಡೇಶ್ವರಿ ದೇವಸ್ಥಾನದಲ್ಲಿ ಇವತ್ತು ವಿಶೇಷವಾದಂಥ ಪೂಜೆಯನ್ನು ಇಟ್ಟು ನಾಳೆ ಅನ್ನದಾನವನ್ನು ಏರ್ಪಾಡು ಮಾಡಿರುವಂಥದ್ದು ಇವತ್ತು ಮಾಡಿದ್ವಿ. ಪ್ರತಿ ವರ್ಷಕ್ಕೂ ಈ ವರ್ಷವೂ ಸಹ ಚಾಮುಂಡೇಶ್ವರಿ ತಾಯಿನ ಹೆಚ್ಚಿನ 35 ವರ್ಷದಿಂದ ಇಲ್ಲಿ ಈ ದೇವಸ್ಥಾನವನ್ನು ಈ ಭಾಗದ ಜನರು ಎಲ್ಲರೂ ಸೇರಿ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದಕ್ಕೆ ನಮ್ಮ ನಾಗೇಂದ್ರನವರು ಈ ದೇವಸ್ಥಾನ ಕಟ್ಟೋದಕ್ಕೆ ಜಾಗವನ್ನು ಕೊಟ್ಟರೆ ಈ ಭಾಗದ ನಗರಪಾಲಿಕೆ ಸದಸ್ಯರಾದಂಥ ಶ್ರೀನಿವಾಸನವರು ಮತ್ತು ನಮ್ಮ ಸಂಜೀವ ಕುಮಾರನವರು, ನಾಗೇಶ್ ದಿನೇಶ್ ಅವರು, ಶಿವಕುಮಾರ್ ಅವರು, ಕೃಷ್ಣಪ್ಪವರು, ಜಯರಾಮ ಎಲ್ಲರೂ ಭಾಗದ ಎಲ್ಲ ಮುಖಂಡರು, ಚಂದ್ರಹಾಸ್ ಅವರು, ನಮ್ಮ JDS ಮುಖಂಡರಾದಂಥ ಚಂದ್ರಹಾಸ್ ಅವರು ಎಲ್ಲರನ್ನು ಸೇರಿ ವಿಜೃಂಭಣೆಯಿಂದ ನಾನು ಪ್ರತಿ ವರ್ಷ ಇಲ್ಲಿ ಬಂದು ಆ ತಾಯಿಯ ಕೃಷಿಗೆ ಪಾತ್ರರಾಗುವಂಥದ್ದನ್ನು ಮಾಡ್ತಾಯಿದ್ದೀನಿ. ಅದೇ ರೀತಿ ಇಲ್ಲಿ ಬಂದು ಆ ತಾಯಿಯ ಕೃಷಿಗೆ ಪಾತ್ರರಾಗಿ ಅವರ ಪೂಜೆಯನ್ನು ಮಾಡಿ ಅವರಿಗೆ ಸೇವೆಯನ್ನು ಮಾಡಿ ನಾವು ಸಂತೋಷ. ಅಖಿಲ ಕರ್ನಾಟಕ ಮಡಿವಾಳ ಸಂಘದ ಉಪಾಧ್ಯಕ್ಷರಾದ ನಾಗರಾಜ್ ಅವರು ಮತ್ತು ಅವರ ಸ್ನೇಹಿತರು ಮತ್ತು ಅವರ ತಮ್ಮಂದಿರು ಇದ್ರ ಬಗ್ಗೆ ಮಾತಾಡ್ತಾರೆ. ಎಷ್ಟು ವರ್ಷದಿಂದ ಮಾಡ್ತಾಯಿದ್ದೀವಿ ಸರ್ ಚಾಮುಂಡೇಶ್ವರಿ ಹಬ್ಬ? ಯಾವೊಂದು 20 ವರ್ಷದಿಂದ ಎಲ್ಲೇ ಇದ್ದೀವಿ ನಾವು. ಅಮ್ಮನ ಹಬ್ಬ ಚೆನ್ನಾಗಿ ಜೋರ ನಡೀತಾ ಇದೆ ಅದ್ದೂರಿಯಾಗಿ. ಇಲ್ಲಿ ಕೆಲವೇಗೌಡರು ಕಾರ್ಪೊರೇಟರ್ ಆಗಿದ್ರು, ಅವಾಗಿಂದ ನಡೀತಾ ಇದೆ ಅದ್ದೂರಿಯಾಗಿ. ನಾನು ರಾಜ್ಯ ಸಂಘದ ಉಪಾಧ್ಯಕ್ಷ ನಾಗರಾಜು, ಅಖಿಲ ಕರ್ನಾಟಕ ರಾಜ್ಯ ಉಪಾಧ್ಯಕ್ಷ ನಾಗರಾಜು ಮಾತಾಡ್ತಾ ಇರೋದು. ಇಲ್ಲಿ ನಮ್ಮ ಬಿರ್ಲೆಯಿಂದ ತಪ್ಪಲಾದ ಮಾಸ್ಟರು ರಂಗಸ್ವಾಮಿಯವರು ಬೈತಾರೆ. ಇಲ್ಲಿ ಕೇರ್ಪೇಟೆಯಿಂದ ನಮ್ಮ ರಾಜ್ಯ ಸಂಘದಿಂದ ನಮ್ಮ ಮಡವಾಳರ ಸಂಘದಿಂದ ಮಂಜು ಶೆಟ್ಟಿಯವರು ಮಂಜು ಬೈದಾರೆ. ಇಲ್ಲಿ ನಮಗೂ ಹಬ್ಬಕ್ಕೆ ಒಂದು ಸ್ವಲ್ಪ ಇದಾಯ್ತು. ನಮಗೆ ನಮ್ಮ ಅಧ್ಯಕ್ಷರು ಬರೋಕ್ಕೆ ಆಗಿಲ್ಲ, ಹೊರಗಡೆ ಇದ್ರು. ಅದಕ್ಕೆ ನಾಳೆ ಏನೇನು ವಿಶೇಷತೆ ಚಾಮುಂಡೇಶ್ವರಿದು? ಚಾಮುಂಡೇಶ್ವರಿಯಲ್ಲಿ ಚೆನ್ನಾಗಿ ನಡೀತಾ ಅದ್ದೂರಿ ನಡೀತಾ ಫಂಕ್ಷನ್ ನಡೀತಾ ಇದೆ. ಇಲ್ಲಿ ನಾವೇ ಮಾತಾಡ್ತಾ ಇದ್ದೀವಿ. ನಮ್ಗೆ ಹಬ್ಬದೊಂದು ಸ್ವಲ್ಪ ನಮಗೆ ಇದಾಯ್ತು. ನಮಗೆ ಎಷ್ಟು ದಿನ ಹಬ್ಬ ನಡೆಸ್ತೀರಾ? ಹಬ್ಬ ಇವತ್ತು ನಾಳೆ ಹಬ್ಬ. ಇಲ್ಲಿ ಏನೇನು ವಿಶೇಷತೆ ಹಬ್ಬದ್ದು? ಏನೂ ಇಲ್ಲ. ಇವತ್ತು ಚಾಮುಂಡೇಶ್ವರಿದು ಆಲರ್ಬಿ ನಡೀತು. ನಾಳೆ ಲಾಸ್ಟ್, ನಾಳೆ ಪೂಜೆ ಎಲ್ಲ ಪುರಸ್ಕಾರ ನಾಳೆ. ತಿರ್ಗಾ ವಿಸರ್ಜನೆ ಮಾಡೋದು ಯಾವತ್ತು ಚಾಮುಂಡೇಶ್ವರಿ? ನಾಳೆನೇ ಲಾಸ್ಟ್. ನಾಳೆನೇ ಲಾಸ್ಟು. ಎಲ್ಲ ನಿಮಗೆ ಇನ್ನೇನಾದ್ರು ಮಾತಾಡ್ಬೇಕಾ? ನೀವೇ ಮಾತಾಡಿ. ಹೇಳಿ, ನಿಮ್ಮ ಹೆಸರು? ಕ್ಯಾರ್ಪೇಟೆ ಸಂಗೀತ ಚೆನ್ನಾಗಿ ನಡೀತಾ ಇದೆ. ಉತ್ಸವ ಎಲ್ಲ ಚೆನ್ನಾಗಿದೆ. ಚಾಮುಂಡೇಶ್ವರಿ ಮೈಸೂರು
ಮುಂದೆಯಿಂದ ಹಾಂ ಈ ವಾರ್ಡಿಂದ ಚೆನ್ನಾಗಿ ಮಾಡ್ತಿದ್ದಾರೆ. ಹಾಂ ನೀವೇನು ಮಾತಾಡ್ತೀರಾ ಸರ್? ನಮಸ್ತೆ. ಎಷ್ಟು ವರ್ಷದಿಂದ ಇದು ಆಚರಣೆ ನಡೀತೈತೆ ಸರ್? ಮತ್ತು ಏನೇನು ವಿಶೇಷತೆ ಮತ್ತು ಏನೇನು ಪೂಜಾ ಅನ್ನೋದನ್ನ ಒಂದು ಹೇಳಿ ಸರ್. ನಮಸ್ತೆ. ಇಲ್ಲಿ ಈ ಲೋಕನಾಯಕ ನಗರ ಭಾಗದಲ್ಲಿ ಹೆಚ್ಚು ಕಡಿಮೆ 35-40 ವರ್ಷಗಳಿಂದಲೇ ಆಚರಣೆ ಆಗ್ತಾ ಇದೆ. ಅದು ಏನೋ ಚಾಮುಂಡಿ ಹಬ್ಬ ಅಂದರೆ ಇದು ರವಿನಿ ಬಡಾವಣೆ ಕುಮಾರಕೊಪ್ಪಲು ಪಕ್ಕದಲ್ಲಿತ್ತು. ಇದು ರವಿನಿ ಬಡಾವಣೆ ಇತ್ತು. ರವಿನಿ ಬಡ ಇದ್ದಂಥ ಸಂದರ್ಭದಲ್ಲಿ ಒಂದೊಂದು ಮನೆ ಇದ್ದು, ಮನೆ ಹೆಚ್ಚಿನ ಸಂಖ್ಯೆ ಮನೆಗಳಿರಲಿಲ್ಲ, ಸಣ್ಣ ಸಣ್ಣ ಮನೆ ಇತ್ತು. ಅಂಥ ಸಂದರ್ಭದಲ್ಲಿ ಇಲ್ಲಿ ನಿವಾಸಿಗಳು ಸ್ಟಾರ್ಟ್ ಮಾಡಿದ್ರು. ಅದಾದ ಸಂದರ್ಭದಲ್ಲಿ ನಡ್ಕೊಂಬತ್ತು 2014 ಇಸ್ವಿ ಗಂಟುವೆ ಎಲ್ಲಿ ಅಂತ ಮೇಲ್ ರೋಡ್ ಇದೆಯಲ್ಲ, ನಮ್ಮ ಈ ಸುಧಾಮೂರ್ತಿ ರಸ್ತೆ ಏನಿದೆ ಅಲ್ಲಿ ನಾವು ಅಲ್ಲಿ ಒಂದು ದಿವಸಕ್ಕೆ ಹಬ್ಬ ಮಾಡ್ತಿದ್ದೋ, ಮಂಗಳವಾರದ ಹಬ್ಬ ಮಾಡ್ಕೊತಿದ್ದೋ. ಏನು ಚಿಪಾಗಿ ಕೊಳ ಆಗ್ತಿದೆ ಅದೆಲ್ಲ ನಾವು ಕಸ ತಂದು ಆ ಕಳಸದಿಂದ ನಾವು ಒಂದೇ ದಿವಸಕ್ಕೆ ಅವತ್ತು ಏನು ಮರಿಗಳು ನೋಡ್ಕೊಂಡು ಒಂದೇ ದಿವಸಕ್ಕೆ ಆಚರಣೆ ಮುಗಿಸ್ತಿದ್ದೋ ನಾವು. ಈಗ 2014 ಇಸ್ವಿಯಿಂದ ಏನು ನಮ್ಮ ಈ ಭಾಗದಲ್ಲಿರುವಂಥ ಎಲ್ಲಿ ನಾಗೇಂದ್ರಣ್ಣ ಇದ್ದಾರೆ, ಅವರು ದಾನಿಗಳು ನಮಗೆ ದಾನ ಕೊಟ್ಟರು ಜಾಗನ. ಆ ದಾನ ಕೊಟ್ಟ ಸಂದರ್ಭದಲ್ಲಿ ಅವ್ರು ಕೊಟ್ಟದ್ದು 2012 ಕೊಟ್ಟರು. ನಾವು 2 ವರ್ಷ ಕೆಲಸ ತಗೊಂಡು ಅದನ್ನು ದೇವಸ್ಥಾನ ಮಾಡಿಕ್ಕೆ 2014ರಲ್ಲಿ ಉದ್ಘಾಟನೆ ಮಾಡಿದ್ವು ಈ ಚಾಮುಂಡೇಶ್ವರಿ ದೇವಸ್ಥಾನನ. ಆ ಸಂದರ್ಭದಲ್ಲಿ ನಾವೇನು ಮಾಡೋದು, ಎಲ್ಲ ಮೇಲೆ ಇನ್ನೊಂದು ದಿನ ಸೋಮವಾರ ದಿವಸ ಚಿಕ್ಕಬಳ್ಳಾಪುರದಿಂದ ಕಳಸದ ಸಮೇತ ಬಂದು ಮತ್ತು ರಥದ ಗಾಡೀಲಿ ನಮ್ಮ ವಿಶ್ವಮೂರ್ತಿ ಮುಗಿಸ್ಕೊಂಡು ನಾವು ಹಲವಾರು ಡೋಲ್ ಕುಂಟ ಆಚರಣೆ ಮಾಡಿಕೊಂಡು ಸಾವಿರಾರು ಜನಕ್ಕೆ ಪ್ರಸಾದ 10,000-15,000 ಜನಕ್ಕೆ ನಾವು ಪ್ರಸಾದ ಕೊಡುವಂಥ ಕಾರ್ಯಕ್ರಮ ನಾವು ಇಟ್ಕೊಂಡು ಈಗ 2ನೇ ದಿವಸಕ್ಕೆ ಅವತ್ತು 12 ಗಂಟೆ ರಾತ್ರಿ ಆಯ್ತದೆ ಇಲ್ಲಿ ತಲುಪೋದು. ಬಂದ ನಂತರ ಬೆಳಗಿನ ಜಾವ ನಾವು ಅದು ಏನು ತಿರ್ಗಾ ಬೆಳಗ್ಗೆ ಮಂಗಳವಾರ 7 ಗಂಟೆಗೆ ಸ್ಟಾರ್ಟ್ ಆಗಿ ತಿರ್ಗಾ ಮಂಗಳವಾರ ಸುಧಾ ಎಲ್ಲ ತೊಬಿಟ ಆರತಿ ಅವತ್ತು ಇರ್ತದೆ ಮಾಡಿಸ್ತಂತೆ ಹಿಂದೋತರು. ಅವತ್ತು ಅವ್ರು ಏನು ಬಲಿ ಕೊಡಬೇಕು ಸಾರ್ವಜನಿಕರಿಗಾಗಿ ಇನ್ನೊಂದಿಗೆ ಅದನ್ನು ಬಲಿ ಕೊಟ್ಕೊಂಡು 2 ದಿವಸದ ಕಾರ್ಯಕ್ರಮವನ್ನು ಅದು ಅವತ್ತು ನಡೀತದೆ. ಹೆಚ್ಚು ಕಡಿಮೆ ನಮ್ಮ ಆಷಾಢ ಶುಕ್ರವಾರಗಳನ್ನು ಸುಧಾ ಸಾವಿರಾರು ಜನ ಭಕ್ತಾದಿಗಳು ಇವತ್ತು ಹೆಚ್ಚು ಕಡಿಮೆ 10,000-15,000 ಜನ ಇವತ್ತು ಭಕ್ತಾದಿಗಳು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹೆಚ್ಚು ಕಡಿಮೆ 4 ಗಂಟೆಗೆ ಸ್ಟಾರ್ಟ್ ಆಯಿತು. 4 ಗಂಟೆಗಳ ರಾತ್ರಿ ಈಗ 11 ಗಂಟೆ ಆಯಿತು. ಪ್ರಸಾದ ಕಾರ್ಯಕ್ರಮ ನಡೀತಾ ಇದೆ. ನಾವು ಈ ಭಾಗದ ಎಲ್ಲ ನಿವಾಸಿಗಳು ಸೇರಿ ಇದೇ ರೀತಿ 2014 ಇಸ್ವಿಯಿಂದಲೂ ಇಲ್ಲಿವರೆಗೂ ಆಚರಣೆ ಭಾರಿ ದೂರ ಕಳೆದ ವರ್ಷ ನಾವು ವಿಶ್ವಮೂರ್ತಿ ಇರಲಿಲ್ಲ, ಅದನ್ನು ಸುಖ ಮಾಡಿಸಿದ್ದೀವಿ. ನಮ್ಮ ಈ ಭಾಗದಲ್ಲಿ ಎಲ್ಲಿಂದ ಹೆಚ್ಚು ಕಡಿಮೆ 11ನೇ ಕ್ರಾಸ್ ಗಂಟು ರಿಂಗ್ ರೋಡ್ ಗಂಟು ಒಂದು ದೊಡ್ಡ ಏರಿಯಾ ಇದು. ಹೆಚ್ಚು ಕಡಿಮೆ ಒಂದು 5,000 ಜನ ಇರುವಂಥ ಏರಿಯಾದಲ್ಲಿ ಇದು ನಡೀತಾ ಬಂದು ಭಾರಿ ದೊಡ್ಡದಾಗಿ ಆಚರಣೆ ನಡೀತಾ ಇದೆ. ಮತ್ತು ಒಂದು ಹುಟ್ಟುಹಬ್ಬ, ಅಮ್ಮನ ಹುಟ್ಟುಹಬ್ಬ 4 ಶುಕ್ರವಾರ ಮತ್ತು ಇದು 2 ದಿವಸ ಚಿಕ್ಕಮ್ಮ 8 ದಿವಸ ನಮಗೆ 7 ದಿವಸದ 8 ದಿವಸ ಕಾರ್ಯಕ್ರಮ. ನಮ್ಮ ಈ ಭಾಗದ ಎಲ್ಲ ನಿವಾಸಿಗಳು ಎಲ್ಲ ಭಾಗವಹಿಸ್ತಾರೆ. ಎಲ್ಲ ಏನೇನೋ ನಮ್ಮ ಹಲವಾರು ದಾನಿಗಳು ನಮಗೆ ಈ ಸಹಾಯ ಮಾಡಿದ್ದಾರೆ. ನಮಗೆ ಅವ್ರ ಮೂಲಕ ಏನು ದಾನಿಗಳಿಂದ ನೀವು ದೇವಸ್ಥಾನ ನಡ್ಕೊಂಡು ನಮಗೆ ಈ ದಾನಿಗಳು ಮತ್ತು ಅನ್ನದಾಸೋಹದ ಅಧಿದೇವತೆ ಏನು ಚಾಮುಂಡಮ್ಮ ಇವತ್ತು ನಮ್ಮ ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟ ನೆಲೆಸಿದ್ದಾಳೆ. ಅಮ್ಮನ ಆಶೀರ್ವಾದದಿಂದ ಇಡೀ ಮೈಸೂರು ನಗರದಲ್ಲಿ ಇರ್ತದೆ. ನಮ್ಮ ಭಾಗದಲ್ಲೂ ನಾವು ಆಚರಣೆ ಮಾಡ್ಕೊಂಡು ವರ್ಧಂತಿ ಏನಾದ್ರು ವಿಶೇಷತೆ ಇದೆಯಾ? ವರ್ಧಂತಿ ಅಮ್ಮನ ವಿಶೇಷತೆ ಪ್ರಸಾದ ಮಾಡಿ 11 ದಿವಸ ಇದೇ ಥರ ಆಚರಣೆ ನಾವು ಅಂದರೆ ದೇವಸ್ಥಾನದಲ್ಲಿ ಆಚರಣೆ ಮಾಡ್ತೀವಿ. ಬಂದ ಜನಕ್ಕೆ ನಾವು ಪ್ರಸಾದ ಕೊಡ್ತೀವಿ. ವಾರ ಶುಕ್ರವಾರ ಪ್ರಸಾದ ಇರುತ್ತಾ? ಪ್ರಸಾದ ಪ್ರತಿ ಶುಕ್ರವಾರ ಇರ್ತದೆ. ಏನೋ ಅಲ್ಲಿ ಅಲಂಕಾರ ಮಾಡಿಸ್ತೀವಿ, ಮುಂದೆ ಅಲಂಕಾರ ಮಾಡಿಸಿ ಅಭಿಷೇಕ ಮಾಡಿಸಿ ಬಂದ ಜನಕ್ಕೆ ನಾವು ಪ್ರಸಾದ ಆಷಾಢ ಶುಕ್ರವಾರ 15 ದಿವಸ 2 ವರ್ಷ ನಾವು ಮಾಡ್ತೀವಿ. ದೇವಸ್ಥಾನ ಎಷ್ಟು ವರ್ಷದಲ್ಲಿ ಇದಾಯಿತು ಸರ್ತಿದೆ? ದೇವಸ್ಥಾನ ಶುರು ಇದು 2014 12 ವರ್ಷ ಆಯಿತು. ಅವಾಗಿಂದನೂ ಬರ್ತಾ ಇದ್ದೀರಾ? ಇದೇ ಥರ ಆಚರಣೆ ಮಾಡ್ಕೊಳ್ತಾ ಇದ್ದೀವಿ. ಕೊನೆಯದಾಗಿ ಏನೋ ಹೇಳಬೇಕಾ? ಕೊನೆಯದಾಗಿ ಏನಿಲ್ಲ, ನಾವು ಈಗ ಈ ಭಾಗದ ಮಾಜಿ ನಗರ ಪಾಲಿಕೆ ಸದಸ್ಯರಾಗಿದ್ದೀವಿ ಮತ್ತು ಈಗ ದೇವಸ್ಥಾನದ ಕಮಿಟಿಯ ಸಂಘದ ಅಧ್ಯಕ್ಷರಾಗಿದ್ದೀನಿ. ಅದರ ನಮ್ಮ ಎಲ್ಲ ಇಲ್ಲಿ ಇರುವಂತೆಲ್ಲ ನಮ್ಮ ಸಂಘದ ಡೈರೆಕ್ಟರ್ಗಳು ಸದಸ್ಯರುಗಳೆಲ್ಲ ಇದ್ದೀರಿ. ಎಲ್ಲ
ಅವರು ಇವರೆಲ್ಲ ನಾವು ನಿಂತಿರೋರೆಲ್ಲ ಅವ್ರೆ ಎಲ್ಲರೂ ಕೂಡ ಸಹಕಾರ ಮಾಡಿಕೊಂಡು ತಾಯಿಗೆ ಇಲ್ಲಿವರೆಗೆ ಒಂದು ತಿಂಗಳಾಗಲೇ ಕಷ್ಟಪಟ್ಟು ಇವತ್ತು ಆಚರಣೆ ಚೆನ್ನಾಗಿ ನಡೀತಾ ಇದೆ. ಎಲ್ಲರಿಗೂ ಒಳ್ಳೇದಾಗಲಿ, ಆಶೀರ್ವಾದ ಅಮ್ಮನ ಸಿಕ್ಕಲಿ ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಜಾಗದ ದಾನಿಗಳು ಹೇಳಿ. ಸ್ವಲ್ಪ ಜೋರಾಗಿ. 32 ವರ್ಷ 33 ವರ್ಷ ಕಳೆದಿತ್ತು. ಅಂಥ ಸಂದರ್ಭದಲ್ಲಿ ನಾನು ಏರಿಯಾದಲ್ಲಿ ಬಂದು 5-6 ಮನೆಯಲ್ಲಿ ಬಾಡಿಗೆ ಮನೆ ಜೀವನವನ್ನು ಕಳೆದೆ. ಕಳೆದಂಥ ಸಂದರ್ಭದಲ್ಲಿ ನಮ್ಮ ಈ ಸಂಘದ ಅಧ್ಯಕ್ಷರಾದಂತಹ ನಮ್ಮ ಕಾರ್ಪೊರೇಟರ್ ಹಾಗೆ ಇಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಮತ್ತು ಇಲ್ಲಿ ನಮ್ಮ ಬಿಜೆಪಿ ಮುಖಂಡರಾದಂಥ ಕುಮಾರಣ್ಣವರು ಎಲ್ಲರೂ ಸೇರಿಕೊಂಡು ಚರ್ಚೆ ಮಾಡ್ತಿದ್ದಾಗ ಅವರೊಂದು ಗಣಪತಿ ದೇವಸ್ಥಾನದಲ್ಲಿ ಒಂದು ಮೀಟಿಂಗ್ನ ಮಾಡ್ತಿದ್ದಾಗ ಅನಿರೀಕ್ಷಿತವಾಗಿ ನಾನು ಕೂಡ ಬಂದೆ. ಆಗ ಅಲ್ಲಿ ಹೇಳಿದ್ರು, ಇಲ್ಲಿ ಇರೋರೆಲ್ಲರನ್ನೂ ಸದಸ್ಯರನ್ನ ಮಾಡ್ಕೊಳ್ಳಿ ಸಂಘಕ್ಕೆ ಅಂತ. ಆ ಸಂಘಕ್ಕೆ ಸದಸ್ಯರು ಮಾಡಬೇಕಾದ್ರೆ ಕೆಲವರು ರೀತಿಯಂಥ ತಮ್ಮದೇ ಆದಂತಹ ತೀರ್ಮಾನವನ್ನು ಕೊಟ್ಟರು. ಹಾಗೆ ಹೇಳ್ತಾರೆ, ಮನೆ ಇರೋರು ಸದಸ್ಯರು ಮಾಡ್ಕೊಳ್ರಿ, ಏನಿದೆ ಎಲ್ಲ ಎಲ್ಲಿಯವರು ಬಂದವರು ಮಾಡ್ಕೊಂಡಿರೋ ಅಂತ ಪ್ರಸ್ತಾಪ ಬಂದಾಗ ನೆಕ್ಸ್ಟ್ ಜನಗ ಪಕ್ಕದಲ್ಲಿದ್ದವರು ಹೇಳ್ತಾರೆ, ಇನ್ನು ಕೆಲವರು ಈ ಸೈಟ್ ಇರೋರ್ನಾದ್ರೂ ಮಾಡ್ಕೊಳ್ಳಿ ಅಂತ ಹೇಳಿದಾಗ ನನಗೆ ಸೈಟು ಇಲ್ಲ ಮನೇನೂ ಇಲ್ಲ ಅಂತ ಸಂದರ್ಭದಲ್ಲಿ ಅವತ್ತೇ ನಾನು ಏನಾದರೂ ಮಾಡಿ ಇವತ್ತು ಈ ಜಾಗದಲ್ಲಿ ನಿವಾಸಿಯಾಗಿ ಪರ್ಮನೆಂಟ್ ಆಗಿ ಒಂದು ಮನೆ ಮಾಡ್ಕೋಬೇಕು ಅಂತ ಬಂದಾಗ ಆ ಚಾಮುಂಡೇಶ್ವರಿ ಆಶೀರ್ವಾದ ಬಿಟ್ಟು 1, 2, 3 ಇದೆಲ್ಲ ಮಾಡಿ ನನ್ನ ಬಾಡು ಒಂದು ರೀತಿ ಚೆನ್ನಾಗಿದೆ ಅಂಥ ಸಂದರ್ಭದಲ್ಲಿ ಕುಮಾರಣ್ಣವ್ರು ಬಂದು ನಾವು ಇವರು ಮಾತುಕತೆ ಆಡಿದಾಗ ಅದ್ಯಾವುದೋ ರೀತಿಯಲ್ಲಿ ಮಾತುಕತೆ ನಡೆದುಕೊಂಡಿತ್ತು. ಇದು ನಾವು ದೇವಸ್ಥಾನ ಮಾಡುವ ಅಂತ ಹೋಗಿ ಏನಾದಾಗ ನಮ್ಮ ಕಾರ್ಪೊರೇಟರ್ ಆದಂತಹ ಶ್ರೀನಿವಾಸಣ್ಣವರು, ಅಣ್ಣ ಹಿಂಗೆ ಮಾಡೋದು ಸರಿ ಇಲ್ಲ, ಹಂಗೆ ಮಾಡೋದು ಸರಿ ಇಲ್ಲ, ಇಂಡಿವಿಜುವಲ್ ಆಗಿ ಮಾಡೋದಿಲ್ಲ, ಗ್ರಾಮದ ಹೆಸರಿನಲ್ಲಿ ನೀವು ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಿರ್ದೇಶನವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಇವತ್ತು ಈ ಕಾರ್ಯಕ್ರಮ ಇಷ್ಟು ಅದ್ದೂರಿಯಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ನಮ್ಮ ಕಾರ್ಪೊರೇಟರ್ ಶ್ರೀನಿವಾಸಣ್ಣವರು, ನಮ್ಮ ಕುಮಾರಣ್ಣವರು ಇಷ್ಟು ಅಲ್ಲದಂತೆ ನಮ್ಮ ವಾರ್ಡ್ 4ನೇ ವಾರ್ಡ್ ಜಯರಾಮೇಗೌಡರು, ಕುಮಾರಣ್ಣ, ಹೀಗೆ ಶಿವಕುಮಾರ್, ಹೀಗೆ ಎಲ್ಲರೂ 10 ಹಲವಾರು ಜನಗಳೆಲ್ಲ ಸೇರ್ಕೊಂಡಂಥ ಸಂದರ್ಭದಲ್ಲಿ ಇದು ಒಂದು ರೀತಿ ದೊಡ್ಡ ದೇವಸ್ಥಾನವಾಯಿತು. ಈ ಸಂದರ್ಭಕ್ಕೆ ಈಗ ನಾನು ಹೇಳಲೇಬೇಕು, ಈ ಪಾಯಿಂಟಿನಲ್ಲಿ ಚಡ್ಡಿ ತಮ್ಮಣ್ಣ ಅಂತ ಒಬ್ಬರು ಇದ್ರು, ಅದಲ್ಲದಂತೆ ನಾಗಣ್ಣ ಅಂತ ಒಬ್ರು ಇದ್ರು, ಮಿಲ್ಟ್ರಿ ಶ್ರೀನಿವಾಸಣ್ಣ ಅಂತ ಇವತ್ತು ಪ್ರೊಸೆಷನ್ ಅಥವಾ ಏನು ಮೆರವಣಿಗೆ ಅಂತ ಬರ್ತಿತ್ತು, ಆ ಮೆರವಣಿಗೆ ಮೆರಗು ಕೊಡಬೇಕು ಅಂತ ಅಂದರೆ ಮಿಲ್ಟ್ರಿ ಶ್ರೀನಿವಾಸಣ್ಣ ಅವರು ಹೀಗೆ 10 ಹಲವಾರು ಜನರು ಇದ್ದರು. ಮರಿದಶಾಖಿದ್ರು, ಇದೆಲ್ಲ ಹೆಸರನ್ನ ಮರೆಯೋಕ್ಕಾಗಲ್ಲ, ಅದು ಸ್ಮರಣೀಯವಾಗಿದೆ. ಈಗೇನು ಕೆಂಪೇಗೌಡರು, ದೇವೇಗೌಡರು, ಹಾಗೆ ಒಂದು ಯಜ್ಞಾನಿಕರು, ರಾಜ್ಕುಮಾರ್ ಅವರು, ವಿಶೇಷರು ಅಂತ ನಾವೇನು ಹೇಳ್ಕೊಂಡು ಹೋಗ್ತೀವೋ ಇದೇ ರೀತಿ ಇಲ್ಲಿ ನಮ್ಮ ಭಾಗದಲ್ಲಿ ಹಲವಾರು ಹಿರಿಯ ಮುಖಂಡರುಗಳಿದ್ದರು. ಅಧಿಕಾರಿಗಳ ಆಶೀರ್ವಾದ ಮತ್ತು ಅನುಗ್ರಹದಿಂದ ತಾಯಿ ಚಾಮುಂಡೇಶ್ವರಿ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದೀವಿ. ಇವತ್ತು ಪ್ರತಿ ಶುಕ್ರವಾರ ಕಡಿಮೆ ಅಂತ ಹೇಳಿದ್ರೆ 1-1.5 ಸಾವಿರ ಜನಕ್ಕೆ ಪ್ರಸಾದವನ್ನು ವಿನಿಯೋಗ ಮಾಡುವಂತಹ ಮಟ್ಟಕ್ಕೆ ಇಲ್ಲಿ ಬಂದಿದೆ. ಇವತ್ತು ಸೋಮವಾರ ದಿವಸ ಅಂದರೆ ಇವತ್ತೇನು 27ನೇ ತಾರೀಕು ಅಂತ ಅಂದ್ಬಿಟ್ಟು ಈಗ ನಾವು ಮಾಡ್ಕೊಂಡು ನಮ್ಮ ಅಧ್ಯಕ್ಷರು ಹೇಳಿದ ಹಾಗೆ 20 ವರ್ಷದಿಂದ ದೇವಸ್ಥಾನ ಬಂದ್ಬಿಟ್ಟು ಈ ಭಾಗದ ವಿವಿಧ ರಸ್ತೆಗಳಲ್ಲಿ ಎಲ್ಲ ಮೆರವಣಿಗೆ ನಡೀತಾ ಇದೆ. ಹಾಗಾಗಿ ಕಳಸ ಇದ್ರೆಲ್ಲ ಬಂದಿದೆ, ತುಂಬ ಸಮೃದ್ಧಿಯಾಗಿದೆ. ಮತ್ತು ನಾನು ಮಂಗಳವಾರ ಕೂಡ ಕಣ್ಣೆ ಇದನ್ನು ಮಾಡ್ಕೊಂಡು ಮರಿ ಮತ್ತು ಇತರರೇನಾರು ಬದಿಕೊಟ್ಟು ನಮಗೆ ತೃಪ್ತಿಯಾಗಿದೆ. ನನ್ನ ಅನಿಸಿಕೆ ಏನಂದರೆ ಸರ್ವೇ ಜನ ಸುಖಿನೋ ಭವಂತು ಒಂದಾಗೆ ಎಲ್ಲರೂ ಸುಭಿಕ್ಷವಾಗಿ ಚೆನ್ನಾಗಿರಲಿ ಅಂತ ಹೇಳ್ತಾ ನಾನು ಸ್ವಲ್ಪ ಈ ಭಾಗದಲ್ಲೇ ಒಂದು ವಿಶೇಷವಾಗಿ ವಿದ್ಯಾಗಣಪತಿ ಮತ್ತು ಚಾಮುಂಡೇಶ್ವರಿ ಸೇವಾ ಟ್ರಸ್ಟಿಂದ ಮಾಡಿಕೊಂಡು ನಮ್ಮೆಲ್ಲ ನಿವಾಸಿಗಳು ಪರಿಶ್ರಮದಿಂದ ಒಂದು ಉತ್ತಮವಾಗಿ ಜನಕ್ಕೆ ವಿಶೇಷವಾದಂಥ ಒಂದು ಆಶೀರ್ವಾದ ದೊರಕುವಂಥ ವಿಘ್ನೇಶ್ವರನ ಆಶೀರ್ವಾದ ಮತ್ತು ತಾಯಿ ಚಾಮುಂಡೇಶ್ವರಿಯ ಅಧಿದೇವತೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ದೊರಕಲಿ, ಅವ್ರಿಗೇನೇ ಕಷ್ಟ ಕಾರ್ಪಣ್ಯ ಇದ್ರೂ ಕೂಡ ನಿವಾರಣೆ ಮಾಡಲಿ ಅಂತ ನಾವೆಲ್ಲ ಗ್ರಾಮಸ್ಥರು ಬಡಾವಣೆಯ ಪ್ರತಿಯೊಬ್ಬರು ಕೂಡ ಕೈ ಜೋಡಿಸಿ ಈ ಯಶಸ್ವಿಯಾದಂಥ ಉನ್ನತವಾದಂಥ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಪ್ರತಿಯೊಬ್ಬರಿಗೂ ಸರ್ವೇ ಜನ ಸುಖಿನೋ ಭವಂತು ಅಂತಂದಂಗೆ ಪ್ರತಿಯೊಬ್ಬರಿಗೂ ತಾಯಿ ಚಾಮುಂಡೇಶ್ವರಿ ಒಳ್ಳೇದು ಮಾಡ್ತಾ ಬರ್ತಾ ಇದ್ದಾರೆ. ಇದಕ್ಕೆ ಮೂಲತಃ ಕಾರಣ ನಮ್ಮ ನಾಗೇಂದ್ರಣ್ಣವ್ರಿಗೆ ನಾವು ಎಷ್ಟೇ
ಅಭಿನಂದನೆ ಕೃತಜ್ಞತೆ ಸಲ್ಲಿಸಿದ್ರು ಸಾಲದು. ಯಾಕಂದರೆ ಸುಮಾರು ಇವತ್ತು ಎಲ್ಲ 30-60 ನಿವೇಶನ ನಮಗೆ ದೇವಸ್ಥಾನಕ್ಕೆ ಉಚಿತವಾಗಿ ದಾನವನ್ನು ನೀಡಿದ್ದಾರೆ. ಅವರ ಒಂದು ಆಶೀರ್ವಾದ, ಅವ್ರ ಕುಟುಂಬದ ಆಶೀರ್ವಾದದಿಂದ ಈ ತಾಯಿನ ಇಲ್ಲಿ ನಾವು ಎಲ್ಲರೂ ನಮ್ಮ ಸ್ನೇಹಿತರುಗಳೆಲ್ಲ ಸೇರಿ ನೆಲೆಸಿ ಒಂದು ಅತ್ಯುತ್ತಮವಾದಂಥ ಈ ಗ್ರಾಮಕ್ಕೆ ಒಂದು ಒಳ್ಳೇದು ಮಾಡಿ ಎಲ್ರಿಗೂ ಏನೇ ಕಷ್ಟ ಕಾರ್ಪಣೆ ಅಂತ ಬಂದು ಕೇಳ್ಕೊಂಡ್ರು ಕೂಡ, ಒಂದು ಅರ್ಕೆ ಕಟ್ಕೊಂಡ್ರು ಕೂಡ, ಸೈಟ್ ಇಲ್ಲದೆ ಹೋದವ್ರಿಗೆ, ಮನೆ ಇಲ್ಲದೆ ಹೋದವ್ರಿಗೆ, ಮದುವೆ ಆಗಿಲ್ಲದವ್ರಿಗೆ ಎಲ್ಲರಿಗೂ ಕೂಡ ತಾಯಿ ಚಾಮುಂಡೇಶ್ವರಿ ದೊರಕಿಸ್ಕೊಡ್ತಾ ಇದ್ದಾಳೆ. ಆ ತಾಯಿಗೆ ನಾವು ಸದಾ ಚಿರಋಣಿಯಾಗಿರಬೇಕು ಈ ಬಡಾವಣೆ ಎಲ್ಲರೂ ಅಂತ ಹೇಳಿ ಮತ್ತೊಮ್ಮೆ ಈ ಚಾಮುಂಡೇಶ್ವರಿಯ ಹಬ್ಬದ ಶುಭಾಶಯಗಳನ್ನ ಹೇಳಿ, ಈ ಹಬ್ಬ ಕೇವಲ 1-2 ವರ್ಷದಿಂದ ನಡೀತಾ ಇಲ್ಲ. ಸುಮಾರು 35 ವರ್ಷಗಳಿಂದ ನಾವು ಸಂಜೀವಿನಿ ಸರ್ಕಲ್ ಸುಧಾಮೂರ್ತಿ ರಸ್ತೆ ಮುಖಾಂತರ ನಾವು ಪ್ರಾರಂಭ ಮಾಡಿದ್ದು. ಇವತ್ತು ದೇವಾಲಯಗಳನ್ನು ನಿರ್ಮಾಣ ಮಾಡೋ ಮಟ್ಟಿಗೆ ಬೆಳೆದಿದ್ದೀವಿ ಅಂತಂದರೆ ಅದೇ ರೀತಿ ತಾಯಿ ಕೂಡ ಎಲ್ರಿಗೂ ಶಕ್ತಿ ಕೊಟ್ಟು ನಮಗೂ ಕೂಡ ಒಂದೊಂದು ಮನೆಯನ್ನು ಮಾಡ್ಕೊಳ್ಳೋಂಥ ಶಕ್ತಿ ದೊರಕಿಸ್ಕೊಟ್ಟಿದ್ದಾರೆ. ಆ ತಾಯಿನ ಕೂಡ ನಾವೆಲ್ಲರೂ ಸದಾ ಚಿರಋಣಿಯಾಗಿ ಸ್ಮರಿಸ್ತಾ ಆ ತಾಯಿ ಆಶೀರ್ವಾದ ಪ್ರತಿಯೊಬ್ಬರಿಗೂ ದೊರಕಲಿ ಅಂತ ಹೇಳ್ತಾ, ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೆ ಕೈ ಜೋಡಿಸಿದಂಥ ನಮ್ಮ ಗ್ರಾಮದ ಪ್ರತಿಯೊಬ್ಬರಿಗೂ ಕೂಡ ನಾನು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ. ಸ್ವಲ್ಪ ಲೋಕನಾಯಕ್ ನಗರ ಮತ್ತು ಭೈರವೇಶ್ವರ ನಗರ ಈ ಸುತ್ತಮುತ್ತ ಎಲ್ಲ ಬಡಾವಣೆಯ ಜನರು ಸೇರಿ ಇವತ್ತು ಚಾಮುಂಡೇಶ್ವರಿ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪೂಜಾ ಕಾರ್ಯಕ್ರಮಕ್ಕೆ ಸಂಘದ ಎಲ್ಲ ಸದಸ್ಯರು ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿದ್ದಾರೆ. ಮತ್ತು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಲ್ಲ ಸಹಕಾರ ನೀಡಿದಂಥ ಎಲ್ಲ ಚಾಮುಂಡೇಶ್ವರಿ ಅಭಿಮಾನಿಗಳಿಗೂ ಎಲ್ಲರಿಗೂ ಆ ಅಧಿದೇವತೆ ಚಾಮುಂಡೇಶ್ವರಿ ಆಯುಸ್ಸು ಆರೋಗ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಈ ಮೂಲಕ ನಾನು ದೇವರಲ್ಲಿ ಕೇಳ್ಕೊತೀನಿ. ಸ್ವಲ್ಪ ಮೊದಲನೇದಾಗಿ ಮಾಧ್ಯಮ ಮಿತ್ರರಿಗೆ ನನ್ನ ಧನ್ಯವಾದಗಳು ಹೇಳ್ತೀನಿ. ಈ ಗ್ರಾಮದಲ್ಲಿ ಈ ಅಮ್ಮನ ಒಂದು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಪ್ರತಿಯೊಬ್ಬರ ಶ್ರಮ ಇದೆ. ಈ ಶ್ರಮಕ್ಕೆ ಅಮ್ಮನ ಒಂದು ಆಶೀರ್ವಾದವೂ ಇದೆ. ಹಾಗಾಗಿ ನಾವು ಇಲ್ಲಿ ಮನೆಗೆ ಹೋಗಿ ಒಂದೊಂದು 10 ರೂಪಾಯಿ ಆಗಲಿ, 5 ರೂಪಾಯಿ ಆಗಲಿ, 100 ರೂಪಾಯಿ ಆಗಲಿ, 1000 ರೂಪಾಯಿ ಆಗಲಿ ಕಲೆಕ್ಟ್ ಮಾಡಿ ಆ ಅಮ್ಮನ ಪೂಜೆಗೆ ನಾವು ಸಹಕಾರವನ್ನು ತಗೊಂಡಿದ್ದೀವಿ. ಪ್ರತಿಯೊಬ್ಬರ ಸಹಕಾರವೂ ಇದಕ್ಕೆ ಉನ್ನತ ಮಟ್ಟದಲ್ಲಿ ನಡೀತಾ ಇದೆ. ಹಾಗಾಗಿ ಅಮ್ಮನ ಆಶೀರ್ವಾದಕ್ಕೆ ನಾವೆಲ್ಲ ಚಿರಋಣಿಯಾಗಿರ್ತೀವಿ ಅಂತೇಳಿ 2 ಮಾತುಗಳನ್ನು ಮುಗಿಸ್ತೇವೆ.